ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಾವಿನಕಾಯಿಯಿಂದ ಒಂದು ಜ್ಯೂಸ್ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಇದಕ್ಕೆ ನೀವು ಈ ಬೆಳೆದಿರುವಂತಹ ಮಾವಿನಕಾಯಿಯನ್ನು ತೆಗೆದುಕೊಳ್ಬೇಕು. ನೀವು ಇದಕ್ಕೆ ಈ ಕಾಟು ಮಾವು ಕೂಡ ಆಗ್ತದೆ, ಕಾಡು ಮಾವು, ಅಥವಾ ಈ ತೋತಾಪುರಿ, ಅಲ್ಪಣಸು, ಹೀಗೆ ಬೇರೆ ಯಾವುದೇ ತಳಿಯ ಮಾವಿನಕಾಯಿಯನ್ನು ಬಳಸ್ಬೋದು. ಬನ್ನಿ, ಇವಾಗ ಅದನ್ನು ನಾವು ಚೆನ್ನಾಗಿ ಕಟ್ ಮಾಡಿಕೊಳ್ಳುವ. ಇದನ್ನು ನಾವು ಸಣ್ಣ ಹೋಳುಗಳಾಗಿ ಕತ್ತರಿಸಿ ಮಿಕ್ಸಿ ಜಾರಿಗೆ ಹಾಕಿರಬೇಕು. ನೋಡಿ, ಇವಾಗ ನಾನು ಮಿಕ್ಸಿ ಜಾರಿಗೆ ಈ ಮಾವಿನಕಾಯಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ. ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕಿಕೊಳ್ತಿದ್ದೇನೆ. ಅದೇ ರೀತಿ ಚಿಟಿಕೆ ಉಪ್ಪು, ಒಂದು 6 ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕಿಕೊಳ್ತಿದ್ದೇನೆ. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಳುವ. ಈಗ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತರುವ. ನೋಡಿ, ಇವಾಗ ಗ್ರೈಂಡ್ ಮಾಡಿದಂಥ ಜ್ಯೂಸನ್ನು ನಾವು ಸೋಸಿಕೊಳ್ಳುವ. ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ಜ್ಯೂಸ್ ಮಾಡುವಂಥದ್ದು. ಇವಾಗ ಇದರಲ್ಲಿ 1 ಗ್ಲಾಸ್ ಆಗುವಷ್ಟು ಜ್ಯೂಸ್ ಇದೆ. ಇನ್ನು ಇದಕ್ಕೆ 2 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿಕೊಳ್ತಿದ್ದೇನೆ. ನಾನು ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಚಾಟ್ ಮಸಾಲೆಯನ್ನು ಆ್ಯಡ್ ಮಾಡ್ತಿದ್ದೇನೆ. ಈ ಚಾಟ್ ಮಸಾಲೆ ಆ್ಯಡ್ ಮಾಡಿದರೆ ರುಚಿ ತುಂಬ ಚೆನ್ನಾಗಿ ಬರ್ತದೆ. ನಮ್ಮ ಮಾವಿನಕಾಯಿಯ ಜ್ಯೂಸು ತಯಾರಾಗಿದೆ. ಇವಾಗ ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ. ಭಾರಿ ಒಂದು ಟೇಸ್ಟ್ ಆಗ್ತದೆ ಇದನ್ನು ಕುಡಿಯುವಾಗ. ಹಾಗೆ ನಮಗೆ ಈ ಬಾಯಾರಿಕೆ ಕೂಡ ಒಂದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ಇದನ್ನು ಕುಡಿದಾಗ ನಮಗೆ ಈ ಬೇಸಿಗೆಗಾಲದಲ್ಲೆಲ್ಲ ಈ ಬಾಯಾರಿಕೆ ಕೂಡ ನಿವಾರಣೆ ಆಗ್ತದೆ. ಶರೀರಕ್ಕೆ ಕೂಡ ಒಂದು ತಂಪಾದಂಥ ಅನುಭವ. ಹಾಗೆ ಇದೊಂದು ಹೆಲ್ತಿ ರೆಸಿಪಿ. ನೋಡಿ, ನಾವೆಲ್ಲ ಪ್ರಕೃತಿದತ್ತ ಆಗಿರುವಂತಹ ವಸ್ತುಗಳನ್ನೆಲ್ಲ ಬಳಸಿ ಮಾಡಿರುವಂಥದ್ದು. ಇದಕ್ಕೆ ನಿಮಗೆ ಸಕ್ಕರೆ ಬೇಡ ಅಂತಿದ್ದರೆ ಬೆಲ್ಲವನ್ನು ಕೂಡ ಆ್ಯಡ್ ಮಾಡಿಕೊಳ್ಳುವುದು. ತುಂಬಾ ಟೇಸ್ಟ್ ಆಗಿರ್ತದೆ. ಇದೇ ರೀತಿ ನೀವು ಬೇರೆ ಬೇರೆ ರೀತಿ ಈ ಬೇಸಿಗೆಗಾಲದಲ್ಲಿ ಹಣ್ಣು ಹಂಪಲನ್ನೆಲ್ಲ ಬಳಸಿ ಈ ಜ್ಯೂಸ್ ರೆಸಿಪಿಯನ್ನೆಲ್ಲ ಆಗಾಗ ಮಾಡಿ ಸೇವಿಸ್ತಾ ಇದ್ದರೆ ನಮ್ಮ ಈ ಶರೀರದ ಈ ಉಷ್ಣತೆಯನ್ನು ನಿವಾರಣೆ ಆಗ್ತದೆ. ಹಾಗೆ ಶರೀರ ಕೂಡ ತಂಪಾಗಿರ್ತದೆ. ಹಾಗೆ ಹೆಲ್ತಿಗೆ ಕೂಡ ಭಾರಿ ಒಳ್ಳೆಯದು. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳೋದಾ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.